ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಇಲ್ಲೇ ಪುಸ್ತಕ ಪ್ರದರ್ಶನ ಬೇರೆ ಪ್ರದರ್ಶನ ಮಾಡಿದ್ರೆ 4-5 ಜನ ಫೋಟೋ ತೆಗೆದಾಕಿದ್ರೆ ಮುಗೀತು. ಇಡೀ ದಿನ ಯಾರು ನಮ್ಗಾರ ಇಷ್ಟು ಜನ ಬಂದು ನೋಡೋಗ್ತಾ ಇದ್ದಾರೆ. ನಿನ್ನೆ ಕಾರ್ಯಕ್ರಮ ಚೆನ್ನಾಗಿದೆ. ಕಾರ್ಯಕ್ರಮ ಇಲ್ಲಿ ಏನು ತೊಂದರೆ ಇಲ್ಲ. 5 ಗಂಟೆ ತನಕ ಇದ್ದೆ ನಾನು. 4:15 ಹೋದೆ ನಾನು. ನನಗೆ ಎಡಿಟಿಂಗ್ ಮಾಡಿಸ್ಬೇಕಾಗಿತ್ತು. ದುಡ್ಡಿಲ್ಲ, ಹಣ ಇಲ್ಲ, ನೋಡಿರಿ ಸರಿಯಾಗಿ ಎಲ್ಲ ಬರ್ಲಿಕ್ಕೆ ರೆಕಾರ್ಡ್ ಐತೆ. ಯಾರು ಜನ ಬರೋಲ್ಲ. ಅದಕ್ಕೆ STM ಕಾಲೇಜು ಸೇರಿಸ್ಕೊಂಡು STM ಕಾಲೇಜರಿಗೆ ಮಾಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಲೆಕ್ಚರರ್ಸ್ಗೆ ಮಾಡಬೇಕಾಗಿದೆ. ಮಾಹಿತಿ ಯಾರು ಆಳವಾಗಿ ಹೋಗ್ತಾರೆ ಹೆಂಗಿದ್ರು ಏನೋ ಫೋಟೋ ಏನೋ ಓದೋ ಪೇಷಂಟ್ಸ್ ನಮ್ಮ ಜನಕ್ಕೆ ಇತ್ತೀಚಿನ ಜನ ಕಡಿಮೆನೆ. ಇವರು ಪ್ರಸನ್ನ ಮಾಡಿದ್ರೆ ಬರ್ತಿದ್ರು. ಪ್ರಸನ್ನ ಅದೇನೋ ಮೈಸೂರು ಮೇಲ್ ಪತ್ರಿಕೆಯವರು ಅವ್ರು ನಿನ್ನೆ ಫೋನ್ ಮಾಡಿದ್ರೆ ಹೇಳಿದ್ದಾರೆ ಕಾರ್ಯಕ್ರಮ ಇದೆ ಅಂತ. ಎಲ್ಲರೂ ಬಂದಿದ್ದಾರೆ. ಎಲ್ಲ ಅಲ್ಲಿ ಬಂದು ಇಲ್ಲೂ ಬಂದು ಕೆಲವರು ಪ್ರದರ್ಶನ ಜೊತೆ ಬರೋದಿದ್ದಾರೆ. ನಿನ್ನೆ ಪಾಪ ಸಂಜೆ ಪ್ರದರ್ಶನ ಇದೆಯಾ ಕರೆಂಟೇ ಇಲ್ಲ. ಏನು ನಿಮ್ದು ಸಿ ಮೈಸೂರು. ಓ ನನ್ನ ಚೇತನ ಆಗು ನಿಯನಿಕೇತನ, ಓ ನನ್ನ ಚೇತನ ಆಗು ನಿಯನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಓ ನನ್ನ ಚೇತನ ಆ ಮುನಿಯನಿಕೇತನ, ಓ ನನ್ನ ಚೇತನ ಆ ಮುನಿಯನಿಕೇತನ, ಓ ನನ್ನ ಚೇತನ ಆ ಮುನಿಯನಿಕೇತನ. 100 ಮತದ ಒಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, 100 ಮತದ ಒಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ಓ ನನ್ನ ಚೇತನ ಆ ಮುನಿಯನಿಕೇತನ, ಓ ನನ್ನ ಚೇತನ ಆ ಮುನಿಯನಿಕೇತನ, ಓ ನನ್ನ ಚೇತನ ಆ ಮುನಿಯನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು, ಓ ಅನಂತವಾಗಿರು, ಓ ನನ್ನ ಚೇತನ ಆ ಗುಣಿಯನಿಕೇತನ, ಓ ನನ್ನ ಚೇತನ ಆ ಗುಣಿಯನಿಕೇತನ, ಓ ನನ್ನ
ಚೇತನ ಆಗು ನೀಯನು ಕೇತನ ಅನಂತ ತಾನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತ ತಾನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತ ನೀ ಅನಂತವಾಗು ಅನಂತ ನೀ ಅನಂತವಾಗು ಆಗು 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 ಅನಂತವಾಗು 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 ಓ ನನ್ನ ಚೇತನ ಆಗು ನೀಯನು ಕೇತನ ಆಗು ನೀಯನು ಕೇತನ ಆಗು ನೀಯನು ಕೇತನ ಸರ್ ಫೋಟೋ ತಗೊಂಡೆ ಸ್ವಲ್ಪ ಮೇಡಮ್ ಇಷ್ಟೊಂದು ಪುಸ್ತಕಗಳು ಸಂಗ್ರಹ ಮಾಡಿರೋ ನಿರಂತರವಾಗಿ ಅಲ್ಲ ಸರ್ ಮೇಡಮ್ ಇಷ್ಟೊಂದು ಕೃತಿಗಳನ್ನು ಕರ್ನಾಟಕದಲ್ಲಿ ಸಂಗ್ರಹ ಮಾಡಿರೋದು ಇವರು ಒಬ್ಬರೇ ಅಂತ ಕಾಣಿಸುತ್ತೆ. ಸರ್ ಈ ಕಡೆ ಸರ್ ಅವರ ಬದುಕು ಮುಂದುವರಿಸಲಾಗಿ ಈ ದೇಶಕ್ಕೆ ಒಂದು ಒಳ್ಳೆಯ ಮಾದರಿ ರಾಜಕಾರಣಿಗಳು ಆಗ್ತಾರೆ ಅಂತ ಈ ಉಳಿದವರ ಹೆಸರೆಲ್ಲ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಕಾಲಾವಕಾಶ ಇದ್ದರಿಂದ ಬೆಟ್ಟ ಸ್ವಾಮಿಗಳ ಬಗ್ಗೆ ನಾನು ಒಂದೆರಡು ಮಾತಾಡಲೇಬೇಕು. ಅವರು ನಾನು ಸುಮಾರು 20 ವರ್ಷದಿಂದ ನೋಡ್ತಾ ಇದ್ದೇನೆ. ಇಂಥ ಅಪರೂಪದ ಕಾರ್ಯಕ್ರಮಗಳನ್ನು ಅವರು ಮನೆಯಲ್ಲೇ ಮಾಡಿಕೊಂಡು ಪ್ರತಿ ತಿಂಗಳಿಗೊಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ತಾರೆ. ಅವು ಅಪರೂಪದ ಕಾರ್ಯಕ್ರಮಗಳು. ಅವರಿಗೆ ಪರ್ಮನೆಂಟು ಜಾಗ ಎಲ್ಲೂ ಸಿಕ್ಕಿಲ್ಲ. ಎಲ್ಲ ಒಂದು ಸಂಸ್ಥೆಯಲ್ಲಿ ಏನೋ ಒಂದು ವೃತ್ತಿಯನ್ನು ಮಾಡಿಕೊಂಡು ಜೀವನವನ್ನು ಸಾಕ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸರ್ಕಾರ ಮತ್ತು ನಾವು ಇವರಿಗೆಲ್ಲ ಪ್ರೋತ್ಸಾಹ ನೀಡಿ ಅವರಿಗೆ ಒಳ್ಳೆಯ ವೃತ್ತಿ ದೊರಕುವಂಥ ಕೆಲಸವನ್ನು ಮಾಡಬೇಕು. ತುಂಬ ಓದ್ಕೊಂಡಿದ್ದಾರೆ. ಬಹುಶಃ ಕುವೆಂಪುರವ್ರನ್ನ ಅದು ಮುಂದ್ಬಿಟ್ಟಿದೆ. ರಾತ್ರಿ 12 ಗಂಟೆಗೆ ಹೇಳ್ಸಿದ್ರು ಯಾವುದಾದ್ರೂ ಪ್ರಶ್ನೆ ಕೇಳಿದ್ರೆ ಹೇಳುವಂಥ ತಾಕತ್ತು ಅವರಿಗಿದೆ. ಹಾಗಾಗಿ ಒಂದು ವಿಶೇಷವಾದ ಬಹುಶಃ ನೀವು ಕರ್ನಾಟಕದಲ್ಲಿ ಎಲ್ಲೂ ನೋಡಲಿಕ್ಕಿಲ್ಲ. ಒಂದು ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ವ್ಯಕ್ತಿ ಇಷ್ಟೊಂದು ಕೃತಿಗಳನ್ನು ಸಂಗ್ರಹ ಮಾಡಿರೋದು ಒಂದು ವಿಶೇಷ ಅಂತ ಹೇಳ್ತಾ ಕುವೆಂಪುರವರಿಗೆ ದೊಡ್ಡ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ. ಇದು ತುಂಬ ದಿವಸಗಳ ಕಾಲ ನಡೆದು ವಿದ್ಯಾರ್ಥಿಗಳಿಗೆ ಕೃತಿಯ ಬಗ್ಗೆ, ಸಾಹಿತ್ಯದ ಬಗ್ಗೆ, ನಾಡು ನುಡಿಯ ಬಗ್ಗೆ ಅಭಿರುಚಿಯನ್ನು, ಹುಚ್ಚನ್ನು, ಪ್ರೀತಿಯನ್ನು ಹುಟ್ಟಿಸುವಂಥ ಕೆಲಸವನ್ನು ಈ ಕೃತಿ ನೋಡಬಹುದು. ಯಾಕೆಂತಂದರೆ ಈ ಇದರಲ್ಲಿ ಇರ್ತಾರೆ, ಬೀರೂರಲ್ಲಿ ಇರ್ತಾರೆ. ಕೃತಿ ನೋಡಿದ್ರಿಂದ ಬೆನ್ನು ನೋಡಿರ್ತಾರೆ ಅಷ್ಟೇ. ಆ ಬೆನ್ನಲ್ಲಿ ಒಂದು ಸ್ವಲ್ಪ ಇರ್ತಾರೆ ಅಷ್ಟೇ ನೋಡಿರ್ತಾರೆ. ಕೊನೆ ಪಕ್ಷ ಇದನ್ನು ಮೈಯನ್ನು ತಡವಿ ಅದನ್ನು ಮುಖ ತೆರೆದು ಅದರ ದರ್ಶನ ಭಾಗ ಮಾಡುವಂಥ ಕೆಲಸವನ್ನು ನಾವು ವಿದ್ಯಾರ್ಥಿಗಳಿಗೆ, ತುಂಬ ಯುವಕರಿಗೆ ಮಾಡಬೇಕು. ಅದನ್ನು ಸೋದರಿ ಯಮುನಾ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸರಿಯಾಗಿ ಸಹಕಾರ ಕೊಡಲಿಕ್ಕೆ ಆಗ್ತಾ ಇಲ್ಲ, ಸರ್ಕಾರನೂ ಕೊಡ್ತಾ ಇಲ್ಲ. ಹಾಗಾಗಿ ಅವರು ಏನು ಬೇಸರ ಮಾಡಿಕೊಂಡ್ರೆ ಆ ಒಂದು ರೀತಿ ಮಾಡ್ತಾನೆ ಇರ್ತಾರೆ. ಹಾಗೆ ಒಬ್ಬೊಬ್ಬರು ಇಂಥ ಒಂದೇ ಕೆಲಸವನ್ನು ಮಾಡಿದರೆ ಎಲ್ಲೋ ಒಂದು ಕಡೆ ಈ ಕನ್ನಡ ತೇರು ಎಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಯಾರು ಬೇಸರ ಮಾಡ್ಕೊಳ್ದೆ ನೀವು ಇಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಅಂತ ಹಕ್ಕೊತ್ತಾಯ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾ ಇದೆ. ಬಹುಶಃ ರಾಜ್ಯ ಸರ್ಕಾರ ಆ ರೀತಿಯ ಒಂದು ಮನವಿಯನ್ನ ಕೇಂದ್ರಕ್ಕೆ ಮಾಡಿರೋದ್ರ ಹಿಂದೆ ಇರುವಂತ ಒಂದೇ ಒಬ್ಬ ವ್ಯಕ್ತಿ, ಒಂದೇ ಒಂದು ವ್ಯಕ್ತಿತ್ವ, ಒಂದೇ ಒಂದು ಶಕ್ತಿ ಅಂದ್ರೆ ಅದು ಪುರುಷೋತ್ತಮ ಬಿಳಿಮಲೆ. ಎಷ್ಟು ಯಾರು ಮಾಡಿದ್ರೆ ಇವತ್ತು ಆತರ ಒಂದು ಹಕ್ಕೊತ್ತಾಯ ಆಗ್ತಾ ಇದೆ ಸರ್ಕಾರದಿಂದ ಅಂತಂದ್ರೆ ಅದಕ್ಕೆ ಅವರೇ ಕಾಣಿರ್ತಾರೆ. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರೇ ಹಾಗೂ ಚಂದ್ರಶೇಖರ್ ಅವರೇ, ಪಾರ್ವತಿಯಮ್ಮ ಅವರೇ ಹಾಗೂ ಯಮುನಾ ಮೇಡಮ್ ಅವರೇ, ನನ್ನ ಫಸ್ಟ್ ಎಲೆಕ್ಷನ್ ಇಂದಲೂ ನನ್ನ ಜೊತೆ ಇರುವಂತವರು. ಹಾಗೆ ನಮ್ಮ ಮಡಿಗೆರೆ ಗೋಪಾಲ್ ಅವರೇ, ನಮ್ಮ ಪ್ರೊಫೆಸರ್ ದೇವರಾಜ್ ಅವರೇ, ಹಾಗೂ ಬೆಟ್ಸ್ವಾಮಿ ಅವರೇ, ಹಾಗೂ ಇಲ್ಲಿ ನಡೆದಿರುವಂತ ಎಲ್ಲ ಸಾಹಿತ್ಯ ಆಸಕ್ತರೇ, ಕುವೆಂಪು ಅವರ ಅಭಿಮಾನಿಗಳೇ, ನಾನು ದೀರ್ಘವಾಗಿ ಏನ್ ಹೇಳಲಿಕ್ಕೆ ಹೋಗಲ್ಲ. ಇವತ್ತು ನಾಡಗೀತೆ ಬರೆದವರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಕುವೆಂಪು.
ರೈತ ಗೀತೆಯನ್ನು ಬರೆದವರು ಯಾರಪ್ಪ ಅಂದ್ರೆ ನಮ್ಮ ಕುವೆಂಪು ಅಂತ ಒಂದು ನಮಗೊಂದು ಹೆಮ್ಮೆ ಇದೆ. ಸರ್ ನೀವು ಹಾಸನದಿಂದ ಇಲ್ಲಿ ಬಂದ ದುರ್ದೈವ ಅದೆಲ್ಲ ಹೇಳ್ಬಿಡಿ ಸರ್. ಯಾಕಂತಂದ್ರೆ ಮಲೆನಾಡಿನಲ್ಲಿ ಹುಟ್ಟಿದಂತ ಕುವೆಂಪು ಮೈಸೂರಿಗೆ ಬಂದು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಜಾಗತಿಕ ಮಟ್ಟದಲ್ಲಿ ಹೆಸರು ತಂದು ಕೊಟ್ಟಂತವರು, ಮೈಸೂರಿಗೆ ಮರ್ಯಾದೆ ತಂದು ಕೊಟ್ಟವರು ಮಲೆನಾಡಲ್ಲಿ ಹುಟ್ಟಿದಂತ ಕುವೆಂಪು. ಹಾಗೆ ಮಲೆನಾಡಿನ ಅದೇ ಭಾಗದಲ್ಲಿ ಹುಟ್ಟಿದಂತ ಹಾಮಾನಾಯಕರು ಅಂಕಣ ಬರಹದಲ್ಲಿ ಅವರು ಕೂಡ ಬಹಳ ದೊಡ್ಡ ಹೆಸರನ್ನು ಮಾಡಿದಂತವ್ರು, ಅವರು ಇಲ್ಲೇ ಬಂದು ನೆಲೆಸಿದಂತವ್ರು. ಹಾಗೆ ಬಹಳ ಜನ ಆ ಕಡೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ನಮ್ಮ ಮಹಾರಾಜರು ಕೂಡ ಇಲ್ಲಿ ಮೂಲದವರಲ್ಲ. ಈ ಊರಿಗೆ ಯಾರ್ಯಾರು ಒಳ್ಳೆ ಹೆಸರು ತಂದ್ಕೊಂಡಿದಾರಲ್ಲ ಅವರೆಲ್ಲರೂ ಕೂಡ ನಿಮಗೆ ಅನ್ಬೇಡ ಟಿಪ್ಪು ಸುಲ್ತಾನ್ ಹುಟ್ಟಿದ್ದನ್ನು ಕೂಡ ದೇವರಹಳ್ಳಿ ಸುಮ್ಮನೆ ಗೊತ್ತಿದೆ ಅಂತ ಅನಕ್ಷರಸ್ಥರು ಮಾತಾಡ್ತಿರ್ತಾರೆ. ಆಮೇಲೆ ಇಲ್ಲಿರುವಂತವರೆಲ್ಲರೂ ಕೂಡ ಹೊರಗಡೆಯಿಂದಲೇ ಬಂದು ಈ ಊರನ್ನ ಒಳ್ಳೇದು ಮಾಡಿರುವಂತವ್ರು. ಇವತ್ತು ವಿಶ್ವೇಶ್ವರಯ್ಯನವರು ಮುದ್ದೇನಹಳ್ಳಿನಲ್ಲಿ ಹುಟ್ಟಿದಂತವ್ರು ಇವತ್ತು ಕನ್ನಂಬಾಡಿ ಕಟ್ಟೆನ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಕಟ್ಟಿಬಿಟ್ಟು ಇವತ್ತು ಇಡೀ ನಾಡನ್ನ ಬೆಳಗಿದ್ದಾರೆ. ಎಲ್ಲ ಕಡೆ ಮೈಸೂರಿನಲ್ಲಿ ಎಲ್ಲರೂ ಒಳ್ಳೆತನಕ್ಕೆ, ಒಳ್ಳೆಯವರಿಗೆ ಸದಾ ಒಂದು ಪ್ರೋತ್ಸಾಹ ಕೊಡ್ತಾರೆ, ಆಶ್ರಯನ ಕೊಡ್ತಾರೆ, ಅವ್ರನ್ನ ಸ್ವೀಕರಿಸ್ತಾರೆ ಅಂತ ಮನೋಭಾವನೆ ಈ ಭಾಗದಲ್ಲಿ ಇದೆ. ಎಲ್ಲ ಕಡೆಯಿಂದಲೂ ಬಂದಿರ್ತಾರೆ. ಒಂದು ನಗರ ಬೆಳಿಬೇಕು ಅಂದ್ರೆ ಬೆಂಗಳೂರಲ್ಲಿ ಹೋದ್ರೆ ನಿಮಗೆ ಬ್ಯಾಂಗ್ಳೂರಲ್ಲಿ ಸೇರಿದ್ದಾರೆ. ನೀವೆಲ್ಲರೂ ಹೋಗಿ ಬಸವನಗುಡಿಯಿಂದ ಈ ಕಡೆ ಜಯನಗರದ ಒಂದೊಂದು ಜನ ಅವಾಗ ಸೈಟ್ ಕೊಟ್ಟಿರೋದ್ರಿಂದ ಅಲ್ಲಿ ಸ್ವಲ್ಪ ಇದ್ದಾರೆ, ರಾಜಾಜಿನಗರದಲ್ಲಿ ಇದ್ದಾರೆ, ಇನ್ನು ಉಳಿದವರು ಬೆಂಗಳೂರಿಯನ್ಸ್ ಎಲ್ಲ ಅವರು. ಹಾಗಾಗಿ ನಮ್ಮ ಮಲೆನಾಡಿನಲ್ಲೇ ಹುಟ್ಟಿದಂತ ತೇಜಸ್ವಿ ಬೆಂಗಳೂರು ಎಂ ಪಿ ಆಗಿದ್ದಾರೆ. ಹಾಗೆ ಮಂಗಳೂರಿನಲ್ಲಿ ಹುಟ್ಟಿದಂತ ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ಎಂ ಪಿ ಆಗಿದ್ದಾರೆ. ಯಾರು ಇರಲ್ಲ ಸರ್. ಹಾಗಾಗಿ ಯಾರೋ ಒಬ್ರು ಹೇಳ್ತಾರೆ ಗೊತ್ತಿಲ್ಲದೆ ಜ್ಞಾನಗಳ ಅಂದ್ರೆ ಅಕ್ಷರ ಜ್ಞಾನ ಇದೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಆದ್ರೆ ನಾವೊಂದು ಹೇಳೋದು ಇಷ್ಟೇನೆ, ಯಾವ ಊರಲ್ಲಿ ಹೋಗಿ ನಾವು ನೆಲೆಸ್ತೀವೋ ಆ ಊರಿಗೆ ನಾವು ಆ ಊರಿನ ಜನ ನಮ್ಮನ್ನ ಪ್ರೀತಿಯಿಂದ ಕಾಣೋ ರೀತಿಯಲ್ಲಿ ನಾವು ಬದುಕಬೇಕು. ಆ ಊರಿಗೆ ನಾವು ಸೇವನೆ ಮಾಡಬೇಕು. ಆಮೇಲೆ ಆ ಊರಲ್ಲಿ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್, ಆ ಓನಿಂಗು ಅದು ನಮ್ಮಲ್ಲಿ ಇರಬೇಕು. ಹಾಗೆ ಮೈಸೂರಿನಲ್ಲಿ ಕೂಡ ನಮ್ಮ ಅಪ್ಪನು ಸೈಂಟ್ ಫಿಲೋಮಿನಾಸ್ ಕಾಲೇಜಿಂದ ಓದಿದ್ದು. ಸೈಂಟ್ ಫಿಲೋಮಿನಾಸ್ ಕಾಲೇಜಿನಲ್ಲಿ ಅವರು BSc ಓದಿದಂಥವ್ರು. ಈ ಮೈಸೂರು ವಿಶ್ವವಿದ್ಯಾಲಯ ಪ್ರಸಾರಂಗದಲ್ಲಿ ಹಿರೇಗೌಡ ಅಂತ ಹೇಳ್ಬಿಟ್ಟು ಅವಾಗ ಬಹಳ ಹಿಂದೆ ಇದ್ರು ಅವರು ಕೂಡ ನಮ್ಮ ಅಪ್ಪನ ಕ್ಲಾಸ್ಮೇಟ್ ಅವರು. ನಾವು ಮೈಸೂರದ ಮೂಲ ಗೊತ್ತಿದ್ದೆ, ಹಳೆ ಮೈಸೂರು ಭಾಗದಲ್ಲಿ ನಾನು ಕೂಡ. ಕುವೆಂಪು ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪುರುಷೋತ್ತಮ ಬೆಳಿಮಲೆ ಅವ್ರನ್ನ ಇಲ್ಲಿ ಸ್ಟೇಜಲ್ಲಿ ಕೂರಿಸ್ಕೊಂಡು ನಾನು ಮುಖಸ್ತುತಿ ಮಾಡೋದಂತಲ್ಲ, ಅವರ ರಾಜಕೀಯ ಯೋಚನೆಗಳು ಬೇರೆ ಇರ್ಬೋದು, ಆದ್ರೆ ಒಬ್ಬ ವ್ಯಕ್ತಿಯ ಸಾಹಿತ್ಯ ಕೃಷಿ ಇದೆಯಲ್ಲ ಅದಕ್ಕೆ ನಾವು ಯಾವತ್ತೂ ಕೂಡ ತಲೆಬಾರ್ಬೇಕು. ಅದು ಪುರುಷೋತ್ತಮ ಬೆಳಿಮಲೆ ಅವರು ಸಾಹಿತ್ಯ ಕ್ಷೇತ್ರ, ಅದನ್ನು ಡೆಲ್ಲಿನಲ್ಲಿ ಹೋಗ್ಬಿಟ್ಟು ನಮ್ಮ ಆ ಭಾಗ ಅಲ್ಲಿ ನಿಂತ್ಕೊಂಡು ಡೆಲ್ಲಿನಲ್ಲಿ ನಿಂತ್ಕೊಂಡು ಕನ್ನಡದ ಕೈಂಕರ್ಯವನ್ನು ಮಾಡಿದಂಥವ್ರು, ಆ ಕನ್ನಡದ ಕೆಲಸವನ್ನು ಮಾಡಿದಂಥವ್ರು. ಇವತ್ತು ನಾವು ಅವ್ರನ್ನ ಎಲ್ಲ ಕಡೆ ನಾವು ಗುರುತಿಸ್ತೀವಿ ಅಂತ ಹೇಳಿದ್ರೆ ಅವರು ಕನ್ನಡಕ್ಕೆ ಕೊಟ್ಟಿರುವಂತ ಮಾಡುವಂತ ಸೇವೆಯನ್ನ ದಿಂದ ನಾವು ಅವ್ರನ್ನ ಅಭಿಪ್ರಾಯ ಭೇದಗಳು ಇರ್ಬೋದು. ಅಭಿಪ್ರಾಯ ಭೇದಗಳು ಒಂದೇ ತರ ಇರಬೇಕು ಅಂತ ಏನಿಲ್ಲ. ಸಿದ್ಧಾಂತಗಳು ಬೇರೆ ಆಗ್ಬೋದು, ನಾವು ಯೋಚನೆ ಮಾಡುವಂಥದ್ದು, ನಮ್ಮ ನಂಬಿಕೆಗಳು ಬೇರೆ ಇರ್ಬೋದು. ಆದ್ರೆ ಒಂದು ಕ್ಷೇತ್ರಕ್ಕೆ ಕೊಟ್ಟಿರುವಂತ ಕೊಡುಗೆ ಇದೆಯಲ್ಲ, ಆ ಕೊಡುಗೆ ವಿಷಯ ಬಂದಾಗ ಪುರುಷೋತ್ತಮ ಬೆಳಿಮಲೆ ಅವರ ಬಗ್ಗೆ ಅವ್ರದ್ದೊಂಥರ ಅನ್ಕ್ವಶನಬಲ್ ಕ್ರೆಡೆನ್ಷಿಯಲ್ಸ್ ಅವ್ರಿಗೆ. ನಾವು ನಮ್ಮನ್ನ ನಾವು ಇಷ್ಟಪಡೋರ್ನ ಅಷ್ಟೇ ಅವ್ರ ಭಾಷಣಗಳನ್ನು ಕೇಳ್ಬಿಟ್ರೆ ನಾವು ಇದೇ ತರ ಒಂಥರ ಚರ್ಚ್ ಮೋಸ ಆಗ್ಬಿಡ್ತೀವಿ ನಾವು. ಆದ್ರೆ ನಮಗೆ ತದ್ವಿರುದ್ಧವಾದ ಭಾವನೆಗಳನ್ನ, ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ಬೇಕು. ನಾನು ಅದನ್ನು ಯಾವಾಗಲೂ ಕೂಡ ಭಾಷಣಗಳನ್ನ ಕೇಳ್ತೀನಿ. ಯಾಕಂದ್ರೆ ಅವ್ರ ಭಾಷಣದಲ್ಲಿ ಆಳವಾದಂತ ಒಂದು ಅಧ್ಯಯನ, ತಿಳುವಳಿಕೆ ಅವರ ಹತ್ರ ಇದೆ. ನಾನು ಎಷ್ಟೋ ಕಡೆ ಅವರ ಸಾಹಿತ್ಯಿಕ ಒಂದು ವೇದಿಕೆಗಳಲ್ಲಿ ಅವ್ರು ಮಾತಾಡಿದ್ದನ್ನು ನೋಡಿದ್ದೀನಿ. ನಾನು ಇಲ್ಲೇ ಶ್ವೇತಾ ಸಿಕ್ಬೇಕಾದ್ರೂ ನಾನು ಹೇಳಿದೆ, ಇಲ್ಲ ನಾನು ಬಂದಿದ್ದೆ ಅವ್ರು ಈ ಕಾರ್ಯಕ್ರಮಕ್ಕೆ ಬಂದ್ರು ಅಲ್ಲಿದ್ದಾರೆ ಅಂತೇಳಿ ಹೇಳಿದೆ. ಅದಾದ್ಮೇಲೆ ಆಯ್ತು ಇಲ್ಲಿಗೂ ಬರ್ತೀನಿ, ಕರೆದೇ ಅಥವಾ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋದು ನಿಮ್ಗೆ ಇದಾ ಅಂತೇಳಿ ಹೇಳಿ, ಇಲ್ಲ ಆ ಕರೆಯಿಂದ ನಮ್ಗೆ ಅವ್ರ ಬಗ್ಗೆ ಗೌರವ ಇದೆ, ಅದಕ್ಕೋಸ್ಕರ ನಾವು ಅಲ್ಲಿದ್ದಾರೆ, ಅದಕ್ಕೋಸ್ಕರ ಆ ವೇದಿಕೆಗೂ ನಾನು ಬರ್ತಾ ಇದ್ದೀನಿ ಅಂತ ಮೇಡಮ್ ಹೇಳಿದ್ರು. ನೀವು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಮ್ಮ ಪಾರ್ಟಿ ಕಾರ್ಯಕ್ರಮ ಬಿಟ್ಟು ಇಲ್ಲಿಗೆ ಓಡ್ ಬಂದೆ. ನಾನು ನಿಮ್ಮ ಜೊತೆ ಫಸ್ಟ್ ಟೈಮ್ ನಾನು ವೇದಿಕೆ ಹಂಚ್ಕೊಳ್ತಾ ಇರೋದು. ಈ ಸರ್ಕಾರ ಯಾವುದೇ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರನೇ ಇರಲಿ, ಅವರು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಗುರುತಿಸಿ ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೃಷಿಯನ್ನು ಮಾಡಿರುವಂಥವ್ರು ನೀವು, ಆಳವಾದಂಥ ಜ್ಞಾನ ಇದೆ. ಇದನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವಂತಹ ಅನುಭವನೂ ಕೂಡ ನಿಮ್ಮ ಹತ್ರ ಇದೆ. ನಿಮಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ. ನಮ್ಮೆಲ್ಲರಿಗೂ ಕೂಡ ನೀವೊಂದು ಮಾದರಿಯಾಗಿದ್ರಿ. ನಿಮ್ಮ ಸಾಹಿತ್ಯ ಕೃಷಿಯ ಮೂಲಕವಾಗಿ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ, ಚೈತನ್ಯ ಸಿಗಲಿ. ನೀವು
ಹೀಗೆ ಮುಂದುವರಿರಿ. ಹಾಗೆ ಕುವೆಂಪು ಅವರಿಗೆ ಭಾರತ ರತ್ನವನ್ನು ಕೊಡಬೇಕು, ಮರಣೋತ್ತರವಾಗಿ ಭಾರತ ರತ್ನವನ್ನು ಕೊಡಬೇಕು ಅನ್ನೋ ಬೇಡಿಕೆ ಏನಿದೆ ಅದಕ್ಕೆ ನನ್ನ ಸಹಮತನೂ ಇದೆ. ಯಾಕೆ ಅಂತ ಹೇಳಿದರೆ ನಾವು ಅವ್ರ ಸಾಹಿತ್ಯನ ಓದ್ಕೊಂಡೇ ಬಂದಿರುವಂಥವ್ರು. ಗದ್ಯ ಮತ್ತು ಪದ್ಯ ಇವೆರಡರಲ್ಲೂ ಕೂಡ ಬಹಳ ಗಟ್ಟಿತನದಿಂದ ಬರೆದಿರುವಂಥವ್ರು. ಈಕ್ವಲಿ ಟ್ಯಾಲೆಂಟೆಡ್. ಯಾರೊಬ್ಬರು ಗದ್ಯದಲ್ಲಿ ಬಹಳ ಸ್ಟ್ರಾಂಗ್ ಇರ್ತಾರೆ, ಪದ್ಯ ಗೊತ್ತೇ ಇರಲಿಲ್ಲ. ಇವರು ಗದ್ಯ ಪದ್ಯ ಎರಡೂ ಕೂಡ ಸ್ಟ್ರಾಂಗ್ ಇರ್ತಾರೆ. ಹಾಗಾಗಿ ಕುವೆಂಪು ಅವರು ಎಷ್ಟು ಜನ ಸಾಹಿತಿಗಳು ಬಂದ್ರೂ ಕೂಡ ಮಧ್ಯದಲ್ಲಿ ಇವರೇ ಒಂದು ಮೇರು ವ್ಯಕ್ತಿತ್ವವಾಗಿ ನಮಗೆ ಇವತ್ತು ಕಾಣಿಸ್ತಾರೆ. ಅವರಿಗೆ ಫಸ್ಟು ಜ್ಞಾನಪೀಠ ಅವಾರ್ಡನ್ನು ಕೂಡ ಬಂದಿದ್ದು, ಶಂಕರ್ ಕುರಪ್ಪನ ನಂತರ ಅವರಿಗೇನೆ ಬಂದಿದ್ದು, ಜಾಯಿಂಟ್ ಆಗಿ ಬಂದಿದ್ದು. ಹಾಗಾಗಿ ನಮಗೆ ಕರ್ನಾಟಕ ಒಂದು ಒಳ್ಳೆಯ ಗೌರವವನ್ನು ತಂದುಕೊಟ್ಟಿರುವಂಥವ್ರು, ಮೈಸೂರಿನಲ್ಲಿ ನೆಲೆಸಿ ಈ ಊರಿಗೂ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥವ್ರು. ಖಂಡಿತ ಅವರಿಗೆ ಭಾರತ ರತ್ನ ಕೊಡುವಂಥದ್ದು ಕುವೆಂಪು ಅವರಿಗೆ ಕೊಡುವಂಥ ಗೌರವ ಅಲ್ಲ, ಅದು ಕನ್ನಡಿಗರ ಭಾವನೆಗಳಿಗೆ ಕೊಡುವಂತಹ ಒಂದು ಗೌರವ ಆಗಿರುತ್ತೆ. ನನ್ನ ಸಹಮತಕ್ಕೆ ಕರ್ನಾಟಕ ಭಾರತ ರತ್ನ ಬರಬೇಕು ಎಂಬುದು ನಿಮ್ಮೆಲ್ಲರ ಆಶಯ. ನಾನು ಸರ್ಕಾರದ ಮೂಲಕ ಅವ್ರ ಬಗ್ಗೆ ಒಂದು ಪ್ರೊಫೈಲ್ ರೆಡಿ ಮಾಡಿ ಯಾಕೆ ಇವರು ಬರಬೇಕು ಅಂತ ಹೇಳಿದ್ದೇನೆ. ಅದರ ಆ ಪ್ರೊಫೈಲ್ 3 ಅಂಶಗಳನ್ನು 3 ವಾಕ್ಯಗಳಲ್ಲಿ ಹೇಳಿಬಿಡ್ತೇನೆ. ಕುವೆಂಪು ನಮ್ಗೆ ಯಾಕೆ ಮುಖ್ಯ ಅಂತ. ಒಂದು, ಭಾಷೆಗೆ ಸಂಬಂಧಪಟ್ಟ ಹಾಗೆ ನೋಡಿ, ಕುವೆಂಪು ಮತ್ತು ಶಿವರಾಮ ಕಾರಂತರು ಇಬ್ಬರು 20ನೇ ಶತಮಾನದ ಮೊದಲ ದಶಕದಲ್ಲಿ ಹುಟ್ಟಿ ಕೊನೆಯ ದಶಕದವರೆಗೆ ಬದುಕಿದ ಇಬ್ಬರು ಮಹಾತ್ಮರು. 1904ರಲ್ಲಿ ಕುವೆಂಪು ಹುಟ್ಟಿದ್ರು. ಶಿವರಾಮ ಕಾರಂತರು 1902ರಲ್ಲಿ ಹುಟ್ಟಿದ್ರು. ಮತ್ತೆ 92 ಮತ್ತು 94ರಲ್ಲಿ ತೀರಿಕೊಂಡ್ರು. ಅಂದ್ರೆ ಇಡೀ ಶತಮಾನವನ್ನು ಬದುಕಿದ ಇಬ್ಬರು ಬಹಳ ದೊಡ್ಡ ಮಹನೀಯರು ನಮ್ಮ ಕರ್ನಾಟಕದವರು. ಈ ಶತಮಾನ ಮೊದಲನೇ ಮಹಾಯುದ್ಧವನ್ನು ಕಂಡ ಶತಮಾನ, ಕರ್ನಾಟಕ ಏಕೀಕರಣವನ್ನು ಕಂಡ ಶತಮಾನ, 2ನೇ ಮಹಾಯುದ್ಧವನ್ನು ಕಂಡ ಶತಮಾನ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಒಂದು ಕಾಲಘಟ್ಟ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ದೇಶವನ್ನು ಕಟ್ಟಿದಂತ ಒಂದು ಕಾಲಘಟ್ಟ, ಆಮೇಲೆ 90ರ ನಂತರ ಭಾರತ ಜಾಗತೀಕರಣಕ್ಕೆ ತೆರೆದುಕೊಂಡ ಮೇಲೆ ಮಾರುಕಟ್ಟೆ ಕೇಂದ್ರಿತವಾದಂಥ ಒಂದು ಲೋಕ ಬೆಳೆದದಕ್ಕೆ. ಹೀಗಾಗಿ 20ನೇ ಶತಮಾನದ ಉದ್ದದ ಆವರಿಸಿಕೊಂಡ ಇಬ್ಬರು ಲೇಖಕರು ಶಿವರಾಮ ಕಾರಂತರು ಮತ್ತು ಕುವೆಂಪು. ಇವತ್ತು ನನಗೆ 21ನೇ ಶತಮಾನದಲ್ಲಿ 25 ವರ್ಷ ನಾವು ಆಲ್ರೆಡಿ ಮುಗಿಸಿದ್ದೇವೆ. ಇನ್ನು 75 ವರ್ಷ ಈ ಶತಮಾನದಿದೆ. ನನಗೆ ಅನಿಸಿದ ಹಾಗೆ, ಯಾಕಂದ್ರೆ ಕುವೆಂಪನ್ನು ನಾವು ಎಳವೆಯಿಂದಲೇ ಓದ್ತಾ ಬಂದವರು, ಅನಿಸಿದ ಹಾಗೆ 20ನೇ ಶತಮಾನದಲ್ಲಿ ಹುಟ್ಟಿ 20ನೇ ಶತಮಾನದ ಉದ್ದಕ್ಕೂ ಬದುಕಿ 21ನೇ ಶತಮಾನಕ್ಕೆ ಚಾಚಿಕೊಳ್ಳಬಹುದಾದ ಲೇಖಕರಂದ್ರೆ ಒಬ್ಬರು ಕಾರಂತರು. ಈ ಯಾಕೆ ಚಾಚಿಕೊಳ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು. ಒಂದು, ಭಾಷೆಗೆ ಸಂಬಂಧಪಟ್ಟ ನೋಡಿ, ಇವತ್ತು ಕುವೆಂಪು ಆ ಕಾಲದಲ್ಲಿ ದ್ವಿಭಾಷೆ ಬಗ್ಗೆ ಬಹಳ ಗಟ್ಟಿಯಾಗಿ ಮಾತಾಡಿದರು ಮತ್ತು ಹಿಂದಿಯ ಬಗ್ಗೆ ಅವರಲ್ಲಿ ಬಹಳ ದೊಡ್ಡದಾದಂಥ ಅಸಹಜ ಕೂಡ ಇತ್ತು. ಉತ್ತರದ ಕತ್ತೆ ದಕ್ಷಿಣಕ್ಕೆ ಬಂದು ಕಾವೇರಿಯಲ್ಲಿ ಮೀದ್ರೆ ಅದು ಕುದುರೆ ಆಗ್ತದ ಅಂತ ಕೇಳಿದ್ರು. ಅದು ಸ್ವಲ್ಪ ಮಟ್ಟಿಗೆ ನಿಜ. ಈಗ ನಾವು ಅದನ್ನ ಬಹಳ ಗಂಭೀರವಾಗಿ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಯಾಕೆಂತಂದ್ರೆ ನೋಡಿ, ಕರ್ನಾಟಕದಲ್ಲಿ ಮೊನ್ನೆ SSLC ಪರೀಕ್ಷೆಯಲ್ಲಿ ಸರ್ 7,42,000 ಮಕ್ಕಳು ಹಿಂದಿ ಬಂದಿದ್ದಾರೆ. 7,42,000 ಮಕ್ಕಳು. ಅದರಲ್ಲಿ 1,24,000 ಮಕ್ಕಳು ಫೇಲ್ ಆಗಿದ್ದಾರೆ. ಅಂದ್ರೆ 22% ಮಕ್ಕಳು ನಮ್ಮದಲ್ಲದ ಒಂದು ಭಾಷೆಯನ್ನು ಬರೆಯಕ್ಕೆ ಹೋಗಿ ಕಲಿಯಕ್ಕೆ ಹೋಗಿ ಫೇಲ್ ಆಗಿದ್ದಾರೆ. ಆಯ್ತು, ಇದರ ಹಾಗೆ ನಾವು ಕಲಿಬೇಕು ಅಂತ ಹಿಂದಿ ಕಲಿದ್ರೆ ನಿಮ್ಗೆ ಏನ್ ತೊಂದರೆ? 3ನೇ ಭಾಷೆ ನಾವೆಲ್ಲ 3ನೇ ಭಾಷೆಯಾಗಿ ಕಲ್ತಿದ್ದೀವಿ. ಕಲ್ತ್ರೆ ನಿಮ್ಗೆ ಏನ್ ತೊಂದರೆ ಅಂತ ಕೇಳೋರಿಗೆ ನನ್ನ ಸರಳವಾದ ಪ್ರಶ್ನೆ, ಯಾಕಂದ್ರೆ ಕುವೆಂಪುವಿಂದ ಪ್ರೇರಿತವಾದ ಪ್ರಶ್ನೆ ಇತ್ತು. ಈಗ 2011ರ ಜನಗಣತಿಯಲ್ಲಿ ನೀವು ಕರ್ನಾಟಕದಿಂದ ಹೊರಗಡೆ ಹೋಗಿ ಕೆಲಸ ಮಾಡುತ್ತಿರುವ ಕನ್ನಡಿಗರ ಸಂಖ್ಯೆ, ಈಗ ಸಾಹೇಬರು ಪ್ರಥಮ ಅವರು ಡೆಲ್ಲಿಲಿದ್ರು, ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು, ಡೆಲ್ಲಿಲಿದ್ರು. ಹಾಗೆ ಕರ್ನಾಟಕ ಭವನಗಳಲ್ಲಿ ಮತ್ತು ಬೇರೆ ಬೇರೆ IAS ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವ ಕನ್ನಡಿಗರ ಸಂಖ್ಯೆ 20,000ಕ್ಕಿಂತ ಹೆಚ್ಚಿಲ್ಲ ಸರ್. 2011ರ ಜನಗಣತಿ ಡೆಲ್ಲಿ 11,000 ಇದ್ದಾರೆ. ಆಮೇಲೆ UP ಮತ್ತು ಇತರ ಕಡೆಗಳಲ್ಲಿ ಸ್ವಲ್ಪ, ವೆಸ್ಟ್ ಬೆಂಗಾಲದ ಹಿಂದಿ ಬೆಲ್ಟ್ ಆದದ್ದು, ಬಾಂಗ್ಲಾ ಬೆಲ್ಟ್ ಅದು, ಇದು ಅಕ್ಕಪಕ್ಕದ ಮರಾಠಿ ಮತ್ತು ಇದನ್ನು ಬಿಟ್ಟುಬಿಡೋಣ. ಹಿಂದಿ ಬೆಲ್ಟ್ಗೆ, ಯಾಕಂದ್ರೆ ಹಿಂದಿ ಭಾಷೆ ಬಗ್ಗೆ ಕುವೆಂಪು ತುಂಬಾ ಹೇಳಿದ್ದಾರೆ. ಈ 20,000 ಜನಗಳಿಗೆ ಭಾಷೆ ಹೇಳಿಕೊಡೋದಕ್ಕೆ ನಾವು 7 ಲಕ್ಷ ಜನಕ್ಕೆ ಹಿಂದಿ ಕಲಿಸ್ತೀವಿ. ಇದು ಪ್ರಜಾಪ್ರಭುತ್ವದಲ್ಲಿ ಸರಿಯಾದಂತ ಒಂದು ಕ್ರಮ ಅಲ್ಲ. ಈ 20,000 ಜನ ಹೊರಗಡೆ ಏನು ಹೋಗ್ತಿದ್ದಾರೆ, ಅವರು ಅವರ ಉದ್ಯೋಗದ ಜಾಗದಲ್ಲಿ ಆ ಭಾಷೆ ಕಲಿಬಹುದು. ಈಗ ಪ್ರತಾಪ್ ಸಿಂಹ ಅವರು ಅಲ್ಲೇ ಓದ್ತಾರೆ, ಅವ್ರಿಗೆ ಒಂದು 15 ದಿವಸ ಇದ್ರೆ ಭಾಷೆ ಬಂದ್ಬಿಡುತ್ತೆ. ಯಾರಿಗಾದ್ರೂ ಅಷ್ಟೇ. ನಾನೇ ಡೆಲ್ಲಿಗೆ ಹೋದಾಗ ನಂಗೆ ಹಿಂದಿ ಬರ್ತಾರೆ, ನನಗೆ 3 ವಾರದಲ್ಲಿ
ನಾನು ಹಿಂದಿ ಕಲಿತೆ, ಬ್ರೋಕನ್ ಹಿಂದಿ ಅಂತ ಹೇಳ್ತೇವೆ. ಆದ್ರೆ ರಿಕ್ಷಾದ ಹತ್ರ ಮಾತಾಡ್ಲಿಕ್ಕೆ, ಹಾಲು ತರಲಿಕ್ಕೆ, ತರಕಾರಿ ಹತ್ರ ಮಾತಾಡ್ಲಿಕ್ಕೆ, ಅಥವಾ ಯಾರಾದ್ರೂ ಆಫೀಸರ್ ಸಿಕ್ಕಿದ್ರೆ ಕೈಸೆ ಹೊಸ ಸಂಖ್ಯೆ ಇಷ್ಟು ಮಾತಾಡ್ಲಿಕ್ಕೆ ನಾವು ಕಲ್ತು ಬಿಟ್ಟಿವಿ. ಬಟ್ ಸಮಸ್ಯೆ ಏನಂದ್ರೆ ಅಲ್ಲಿ ಇರುವ ಒಂದು 20,000 ಜನಕ್ಕೆ 7 ಲಕ್ಷ ಜನರ ಭವಿಷ್ಯವನ್ನು ಹಾಳು ಮಾಡೋದಿದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಆ ದೃಷ್ಟಿಯಿಂದ ಭಾಷೆಯ ಕುರಿತಾಗಿ ಕುವೆಂಪು ಹೇಳಿದ ಮಾತುಗಳು ನಮಗೆ 21ನೇ ಶತಮಾನದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಭಾಷೆಯನ್ನು ಸಂರಕ್ಷಿಸುವುದಕ್ಕೆ, ಕನ್ನಡವನ್ನು ಸಂರಕ್ಷಿಸುವುದಕ್ಕೆ. ಅವ್ರು ವಿರೋಧ ಇಲ್ಲ ಬೇರೆ ಭಾಷೆ ಬಗ್ಗೆ, ಎಲ್ಲಿ ಎಷ್ಟು ಬಳಸ್ಬೇಕು ಅಷ್ಟು ಬಳಸಬೇಕು ಅಂತ. ಹೀಗಾಗಿ ನೋಡಿ, ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ಹಿಂದಿ ಕಲ್ತ್ರೆ ಉತ್ತರ ಭಾರತದಲ್ಲಿ ಕೆಲಸ ಸಿಗ್ತದೆ ಅಂತ. ಈಗ ಯಾರಾದ್ರೂ ಉತ್ತರ ಭಾರತ ಹಿಂದಿ ಕಲ್ತು ಉತ್ತರ ಭಾರತದಲ್ಲಿ ಕೆಲಸ ಸಿಕ್ಕಿದವರ ಸಂಖ್ಯೆ ಸಿಗಬೇಕು ಸರ್, ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಸಿಗಬೇಕು. ಯಾರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ? ಯಾರಿಗೂ ಸಿಕ್ಕಿಲ್ಲ. ನೋಡಿ, NCT ಅಂತ ಇದೆ ಡೆಲ್ಲಿಯಲ್ಲಿ, ಗುಡ್ಗಾಂವ್, ನೋಯ್ಡಾ, ಫರೀದಾಬಾದ್, ಡೆಲ್ಲಿ, ಇಲ್ಲಿ ಸುಮಾರು 12 ಲಕ್ಷ ಜನ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಖಾಸಗಿ ಕ್ಷೇತ್ರದಲ್ಲಿ ಅದು ಮಾರುತಿ ಇರ್ಬೋದು, ಎಕ್ಸ್ಟೆಂಚರ್ ಇರ್ಬೋದು, ತುಂಬಾ ಇದೆ. ಈಗ ಅಲ್ಲಿ ಕೆಲಸ ಮಾಡುವ 12 ಲಕ್ಷದಲ್ಲಿ 6 ಲಕ್ಷ ಜನ ತಮಿಳರಿದ್ದಾರೆ, ತಮಿಳು ಮಾತೃಭಾಷೆಗಳಿದ್ದಾರೆ. ಅವರು ಹಿಂದಿಯನ್ನು ಓದೇ ಇಲ್ಲ. ಅವ್ರು ಪ್ರಥಮ ಭಾಷೆ ತಮಿಳು, 2ನೇ ಭಾಷೆ ಇಂಗ್ಲಿಷ್ ಓದಿದ್ದಾರೆ. ಅಲ್ಲಿ 6 ಲಕ್ಷದಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ನಾವು ಹಿಂದಿಯನ್ನ ಕಲಿತೇವೆ, 10th ಕಲಿತೇವೆ, ಇನ್ನೇನೋ ಮಾಡ್ಕೊಳ್ತೀವಿ. ಹಿಂದಿಯನ್ನು ಖಾಸಗಿಯವರೆಲ್ಲ ಬಹಳ ತುಂಬಾ ಪ್ರಚಾರ ಮಾಡ್ತಾರೆ, ಓದ್ತೀವಿ. ಆದರೆ ಉತ್ತರ ಭಾರತದ ನಾನು ಹೇಳಿದ ಜಾಗದಲ್ಲಿ ಕೆಲಸ ಮಾಡುವ ಹಿಂದಿ ಬಲ್ಲ ಕನ್ನಡಿಗರ ಸಂಖ್ಯೆ 700ಕ್ಕಿಂತ ಹೆಚ್ಚು. 6 ಲಕ್ಷ ಇಲ್ಲಿ 700. ಹಾಗಾದ್ರೆ ಹಿಂದಿ ಕಲಿತು ನಮಗೆ ಯಾರು ಕೆಲಸ ಕೊಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿಕೊಂಡಾಗ ಕುವೆಂಪು ನಮ್ಮ ಮುಂದೆ ಬಂದು ನಿಲ್ತಾರೆ. ಇದು ಭಾಷೆಯ ಮೇಲೆ ಇನ್ನೊಂದು ಭಾಷೆ ನಡೆಸುವ ದೌರ್ಜನ್ಯ ಅಂತ ಮಾತನ್ನು ಹೇಳ್ತಾರೆ. ಈಗ ಈ ಭಾಷೆಯ ಅಂತ ಯಾವುದು ವಿರೋಧ ಅಲ್ಲ. ಈಗ ನಾವು ಸ್ಟೇಟ್ ಲ್ಯಾಂಗ್ವೇಜ್ ಪಾಲಿಸಿ ಬಂದಿದೆ, ಇನ್ನು ಸರ್ಕಾರ ಯಾವ ಒಪ್ಪಿಕೊಳ್ತಂತ ಗೊತ್ತಿಲ್ಲ. ಅದರಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನು, 2ನೇ ಭಾಷೆಯಾಗಿ ಕನ್ನಡವನ್ನು ಓದಲೇಬೇಕು. ಇಂಗ್ಲಿಷನ್ನು ಓದಬಹುದು. 3ನೇ ಭಾಷೆಯಾಗಿ ನಿಮ್ಮ ಮಾತೃಭಾಷೆ ಓದಬೇಕು ಅಂದ್ರೆ ಓದಬಹುದು. ಹಿಂದಿಯನ್ನು ಓದಬಹುದು, 50 ಮಾರ್ಕಿಗೆ ಓದಬಹುದು. ತೃತೀಯ ಭಾಷೆಯಾಗಿ ಹಿಂದಿಯನ್ನು ಅದರ ವಿರೋಧ ಮಾಡಲ್ಲ. ನಾನು ನಮ್ಮ ಮಾತೃಭಾಷೆ ತುಳು, ನಾನು ತೃತೀಯ ಭಾಷೆ ತುಳು ಓದಬೇಕಾದ್ರೆ ಓದಬಹುದು. 50 ಲಕ್ಷ ಜನ ಇದ್ದಾರೆ, ಪಠ್ಯಪುಸ್ತಕವನ್ನು ಸರ್ಕಾರ ಕೊಡಬೇಕು. ಹಾಗಾಗಿ ಭಾಷಾ ದ್ವೇಷ ಇಲ್ಲದೆ ಕನ್ನಡವನ್ನು ಉಳಿಸುವುದು ಹೇಗೆ ಎಂಬುದರ ಕುರಿತು ನಮಗೆ ಬಹಳ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ಕೊಡುವರು ಕುವೆಂಪು. ನಾನು ಪ್ರಾಧಿಕಾರಕ್ಕೆ ಬಂದ ಮೇಲೆ ಕುವೆಂಪು ಭಾಷೆಯ ಕುರಿತಾಗಿ ಏನು ಹೇಳಿದ್ದಾರೆ ಆ ಮಾರ್ಗದರ್ಶನದಲ್ಲಿ ನಡೀತಿದ್ದೇನೆ ಎಂಬುದು ಒಂದು ಮಾತು. 2ನೇದು, ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತುಂಬ ಎಚ್ಚರದಿಂದ ಕಾಲಿಡಬೇಕಾದಂಥ ಕಾಲ. ಈಗ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸ, ಸ್ವತಃ ಕುವೆಂಪು ಅವರ ಗುರುಗಳು ಇಬ್ಬರು, ಆಮೇಲೆ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ವಿದ್ಯಾಸಾಗರ್, ಇವರೆಲ್ಲ 19ನೇ ಶತಮಾನದ ಉತ್ತರಾರ್ಧ, ಮೊದಲನೇ ಶತಮಾನದ 20ನೇ ಶತಮಾನದ ಮೊದಲ ಭಾಗದಲ್ಲಿ ಇಂಗ್ಲಿಷ್ ಓದಿ ಬಂದ ವಿದ್ಯಾವಂತ ವರ್ಗ. ಅಫ್ಕೋರ್ಸ್ ರಾಮಕೃಷ್ಣ ಪರಮಹಂಸರು ಇರಲಿಲ್ಲ, ಆದರೆ ವಿವೇಕಾನಂದರಿಗೆ ಬಹಳ ಚೆನ್ನಾಗಿ ಇಂಗ್ಲಿಷ್ ಬರ್ತಾ ಇತ್ತು. ಅವರು ನ್ಯೂಯಾರ್ಕಲ್ಲಿ ಹೋಗಿ ಮಾಡಿದ ಭಾಷಣ ಬಹಳ ಪ್ರಸಿದ್ಧವಾದ. ಇವರು ಈ ಉದೀಯಮಾನ ಮಧ್ಯಮ ವರ್ಗ ಅಂತ ಹೇಳ್ತಾರೆ, ಎಮರ್ಜಿಂಗ್ ಮಿಡಲ್ ಕ್ಲಾಸ್, ಇನ್ಕ್ಲೂಡಿಂಗ್ ಕುವೆಂಪು ಕೂಡ. ಇವರು ಇಂಗ್ಲಿಷ್ ಓದಿ ಭಾರತಕ್ಕೆ ಬಂದು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋರಾಟ ಮಾಡಿದವರು. ಗಾಂಧಿ ಕೂಡ ಲಾಯರ್ ಓದಿ ಬಂದವರು, ನೆಹರು ಕೂಡ ಓದಿ ಬಂದವರು. ಎಲ್ಲರೂ 199% ಜನ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ತೊಡಗಿಕೊಂಡವರು ಇಂಗ್ಲಿಷ್ ಬಲ್ಲವರು. ಇಂಗ್ಲಿಷನ್ನು ವಿರೋಧಿಸಿದರು, ಇಂಗ್ಲಿಷರನ್ನು ವಿರೋಧಿಸಿದರು, ಕಲ್ತರು. ಇವರೆಲ್ಲರೂ ಇಂಗ್ಲಿಷ್ ಕಲ್ತರು. ಈಗ ಅವರು ಇಂಗ್ಲಿಷ್ ಓದಿದ್ದರಿಂದ ಅವರಿಗೆ ಸಿಕ್ಕಿದ ಹೊಸ ಒಂದು ಚಿಂತನಾ ಕ್ರಮದಿಂದ ಅವರು ಭಾರತೀಯ ಸಂಸ್ಕೃತಿಯನ್ನು ನೋಡಿದಾಗ ಭಾರತೀಯ ಸಂಸ್ಕೃತಿಯನ್ನು ಇದ್ದದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳಿಲ್ಲ, ಯಾರು ಒಪ್ಪಿಕೊಳ್ಳಿಲ್ಲ, ಅದನ್ನು ಪರಿಷ್ಕರಿಸಿ ಒಪ್ಪಿಕೊಂಡರು. ವಿರುದ್ಧ ಅಲ್ಲ. ಈಗ ಕುವೆಂಪು ರಾಮಾಯಣಕ್ಕೆ ವಿರುದ್ಧ ಆಗಿದ್ರೆ ರಾಮಾಯಣ ದರ್ಶನ ಯಾಕೆ ಸಿಗ್ತಾ ಇದೆ? ರಾಮಾಯಣಕ್ಕೆ ವಿರುದ್ಧ ಇಲ್ಲ, ವೇದಗಳಿಗೂ ವಿರುದ್ಧ ಇಲ್ಲ, ಸ್ಮೃತಿಗಳಿಗೂ ವಿರುದ್ಧ ಇಲ್ಲ. ಆದರೆ ಹೊಲೆಯರ ಮಗುವೊಬ್ಬ ಹೊಳೆಯಲ್ಲಿ ಮುಳುಗುತ್ತಿರಲು ಅವನನ್ನು ಎತ್ತುವುದಕ್ಕೆ ಸ್ಮೃತಿಗಳ ಏನು ಓದು ಬೇಕೇ ಅಂತ ಒಂದು ಪ್ರಶ್ನೆ ಕೇಳಿದವರು. ಆದ್ದರಿಂದ ಕುವೆಂಪು ಸೇರಿದಾಗ ಅನೇಕರು ಭಾರತೀಯ ಸಂಸ್ಕೃತಿಯನ್ನ, ಅದರಲ್ಲಿ ಕಾಲಾನುಕ್ರಮದಲ್ಲಿ ಸೇರಿದಂತ ಕೆಲವು ದೋಷಗಳನ್ನ ಪರಿಷ್ಕರಿಸಿ ಒಪ್ಪಿಕೊಳ್ಳಬೇಕು ಅಂತ ಹೇಳಿದವರು. ಆದ್ದರಿಂದ ರಾಮಾಯಣಕ್ಕೆ ಉದಾಹರಣೆ ನಿಮ್ಗೆ ಗೊತ್ತಿದೆ. ರಾಮಾಯಣದಲ್ಲಿ ಶೂದ್ರ ಶಂಭುಕನ ವಧೆ ಬರ್ತದೆ. ಶೂದ್ರ ಶಂಭುಕ ಯಾಕೆ ಸಾಯ್ತಾನೆ ಅಂದ್ರೆ, ಶೂದ್ರ ಶಂಭುಕ ತಪಸ್ಸು ಮಾಡಿ ಶುರು ಮಾಡಿದ ಕಡೆ ಮೂಲ ರಾಮಾಯಣದಲ್ಲಿ ಅಲ್ಲ, ಅದು 7-8ನೇ ಶತಮಾನದಲ್ಲಿ ರಾಮಾಯಣಕ್ಕೆ ಸೇರಿದ ಕಥೆ, ಯಾರೋ ಸೇರಿಸಿದ್ದಾರೆ, ಅದಕ್ಕೆ ರಾಮಾಯಣದ ಭಾಗವಾಗಿ ಬಂದಿದೆ. ಅವ ಬ್ರಾಹ್ಮಣ ಹುಡುಗ ಸತ್ತು ಹೋಗ್ತಾನೆ. ಬ್ರಾಹ್ಮಣ ಬಂದು ಹೇಳ್ತಾನೆ, ಏನ್ ರಾಮ ನಿನ್ನಲ್ಲಿ ಅನ್ಯಾಯ ಆಗ್ತಾ ಇದೆ, ನನ್ನ ಮಗು ಸತ್ತು ಹೋಗಿದ್ದಾನೆ ಅಂತ.
ಬ್ರಾಹ್ಮಣನ ಮಗು ಸಾಯ್ಬೇಕಾದ್ರೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನ ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ, ಅದಕ್ಕೆ ಸಾಯಿ ನನ್ನ ಮಗ ಸತ್ತಿದ್ದಾನೆ. ಏನು ಅನ್ಯಾಯ ಅಂತ ಕೇಳಿದ್ರೆ ಶೂದ್ರ ಒಬ್ಬ ತಪಸ್ಸು ಮಾಡ್ತಾ ಇದ್ದಾನೆ. ನೋಡಿ ಹೆಂಗಿದೆ ವರ್ಣಾಶ್ರಮ ಧರ್ಮ ಹೆಂಗಿದೆ. ಒಬ್ಬ ಶೂದ್ರ ತಪಸ್ಸು ಮಾಡಿದ್ರೆ, ಓದಿದ್ರೆ, ಜ್ಞಾನವಂತನಾದ್ರೆ ಬ್ರಾಹ್ಮಣ ಸಾಯ್ತಾನೆ ಎಂಬ ಒಂದು ಕಲ್ಪನೆ. ಹಾಗಾದ್ರೆ ಇವ ಬದುಕಬೇಕಾದ್ರೆ ಇವ ಸಾಯ್ಬೇಕು ಅಂತ ಆಯ್ತಲ್ಲ. ಇದು ಸನಾತನ ಧರ್ಮದಲ್ಲಿರಲಿ, ಮಹಾಕಾವ್ಯದಲ್ಲಿರಲಿ, ಯಾವುದಲ್ಲೇ ಇರಲಿ ಒಪ್ಪಿಕೊಳ್ಳುವಂತ ಮನೋಭಾವ ಇಂಗ್ಲಿಷ್ ಓದಿದ ವಿದ್ಯಾವಂತರಿಗೆ ಯಾರಿಗೂ ಇರಲಿಲ್ಲ. ಗಾಂಧಿಯಲ್ಲಿ ಇತ್ತು. ರಾಜಾರಾಮ್ ಮೋಹನ್ ರಾಯ್ ಅವರು ಒಂದು ಪೇಪರ್ ಮಾಡಿದ್ರು, ನಿಯೋ ಬ್ರಾಹ್ಮಣಿಕಲ್ ಮ್ಯಾಗಝಿನ್ ಅಂತ. ಬ್ರಾಹ್ಮಣ್ಯಕ್ಕೆ ವಿರೋಧ ಅಲ್ಲ, ಆದ್ರೆ ಬ್ರಾಹ್ಮಣ್ಯವನ್ನು ಇದ್ದಾಗೆ ಒಪ್ಪಿಕೊಳ್ಳುವುದಿಲ್ಲ. ನೀವು ಸ್ವಲ್ಪ ಹೊಸತು ಮಾಡಿ, ನೀವು ಕೂಡ ಏನು ತೊಂದರೆಗಳಾಗಿದೆ ವರ್ಣಾಶ್ರಮ ಧರ್ಮ ಜಾತಿಯಿಂದ, ನಾವು ಸ್ವಲ್ಪ ಪರಿಷ್ಕರಿಸಿಕೊಂಡು ಮುಂದೆ ಹೋಗೋಣ ಅಂತ ಹೇಳುವಂತ ಒಂದು ಮನೋಭಾವ. ಇವರು ಭಾರತಕ್ಕೆ ವಿರೋಧ ಅಲ್ಲ, ಭಾರತೀಯ ಸಂಸ್ಕೃತಿ ಕೂಡ ವಿರೋಧ ಅಲ್ಲ. ಆದರೆ ಭಾರತೀಯ ಸಂಸ್ಕೃತಿಯನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುವಂತ ವರ್ಗ ಅದನ್ನು ಪರಿಷ್ಕರಿಸಿ. ಅದನ್ನು ಕುವೆಂಪು ಏನ್ ಮಾಡಿದ್ರು, ಇದರಲ್ಲಿ ಶುಂಭಕ್ಕನ ಹತ್ರ ಹೋಗ್ತಾರೆ ಅವರು, ಬ್ರಾಹ್ಮಣನ ಮಾತು ಕೇಳಿ, ಯಾರಪ್ಪ ನೀನು, ಮೂಲದಲ್ಲಿ ಶೂದ್ರ ಯೋನಿಯೋ ಪ್ರಸೂತೋ ಅಸ್ಮಿ ರಾಜ ಶೂದ್ರಕೋ ನಾಮ ಬರ್ತದೆ, ನಾನು ಶೂದ್ರ ಯೋನಿಯಲ್ಲಿ ಜನಿಸಿದವನು. ನೋಡಿ ಎಷ್ಟು ತಮಾಷೆ ಇದೆ ಅಂದ್ರೆ, ನೀನು ಯಾರು ಅಂತ ಕೇಳುವಾಗ ನಾನು ಗೌಡ ಜಾತಿಯಲ್ಲಿ ಹುಟ್ಟಿದವ ಇಂತ ಅಂತ ಹೇಳಬೇಕಾದ ಪರಿಸ್ಥಿತಿ ಇತ್ತು. ನೋಡಿ, ಬರೀ ಹೆಸರು ಹೇಳಿದ್ರೆ ಸಾಲದ, ನಾನು ಶೂದ್ರಕ ಅಂತ ಹೇಳಿದ್ರೆ ಸಾಕಿತ್ತು. ಆದ್ರೆ ಆ ಕಾಲ ಹೆಂಗಿತ್ತು ಅಂತಂದ್ರೆ, ನಿನ್ನ ಜಾತಿಗೂ ನಿನ್ನ ವಿದ್ಯೆಗೂ ನಿನ್ನ ಸ್ಥಾನಕ್ಕೂ ಒಂದು ಸಂಬಂಧ ಕಲ್ಪಿಸಿಕೊಟ್ಟಂತ ಕಾಲ. ಸೊ ಕೇಳ್ತಾನೆ ಅವನು, ಇಲ್ಲಿ ಬ್ರಾಹ್ಮಣ ಹೇಳ್ತಾನೆ, ಇವನೇ ಪಾಷಂಡ, ಇವನನ್ನು ಕೊಲ್ಲುವಂತ ರಾಮ ಅನ್ಯಾಯ ಮಾಡಿ ಅವನನ್ನು ಕೊಲ್ಲುವಂತ ಬ್ರಹ್ಮಾಸ್ತ್ರ ಬಿಡ್ತಾನೆ. ಆ ಬ್ರಹ್ಮಾಸ್ತ್ರ ಹೋಗಿ ಶಂಭೂಕನನ್ನು ಕೊಲ್ಲುವುದಿಲ್ಲ, ಅನ್ಯಾಯ ಮಾಡಿದ. ಯಮುನಾ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನೀವು ಈ ಪ್ರಶ್ನೆ ಕೇಳಿದ್ದು ನನಗೆ ತುಂಬ ಸಂತೋಷ ಅನ್ನಿಸ್ತಿದೆ. ಯಾಕೆ ಅಂತಂದರೆ ನಾವು ಈ ದಿನ ನೆನ್ನೆನೂ ಮಾಡಿದ್ದೀವಿ. ನಾವು ನೆನ್ನೆ ಇವತ್ತು 2 ದಿನ ನಾವು ಕುವೆಂಪು ಅವರ ಪುಸ್ತಕಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಏನು ರಾಷ್ಟ್ರಕವಿ ಕುವೆಂಪು ಅವರು ಸಮಗ್ರ ಸಾಹಿತ್ಯದ ಇದು ಮಾಡಿದ್ರು, ಬರಹಗಳನ್ನ ಮಾಡಿದ್ದಾರೆ. ಒಂದೇ ಕ್ಷೇತ್ರದಲ್ಲಿಲ್ಲ, ತುಂಬ ಏನು ಸಾಹಿತ್ಯದ ಹಲವಾರು ಕ್ಷೇತ್ರದಲ್ಲಿ ಅವರು ಬರಹಗಳನ್ನ ಮಾಡಿರೋವಂಥದ್ದು. ಆ ಎಲ್ಲ ಪುಸ್ತಕಗಳನ್ನು ಮೈಸೂರಿನ ಒಬ್ಬ ವ್ಯಕ್ತಿ ಬೆಟ್ಟಸ್ವಾಮಿ ಅಂತ BGS ಕಾಲೇಜಿನ ಲೆಕ್ಚರರ್ ಅವರು ಇವನ್ನ ಸಂಗ್ರಹ ಮಾಡಿರೋವಂಥದ್ದು. ಸಾವಿರಾರು ಪುಸ್ತಕಗಳನ್ನ ಸಂಗ್ರಹ ಮಾಡಿರುವಾಗ ನಾವು ಜನರಿಗೆ ತೋರಿಸ್ಬೇಕು ಅಂತ ಅದನ್ನ ನಿನ್ನೆ ಇವತ್ತು 2 ದಿನ ಕಲಾಮಂದಿರದ ಆವರಣದಲ್ಲಿರುವಂಥ ಸುಚಿತ್ರಾ ಕಲಾ ಗ್ಯಾಲರಿನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ನಾವು ಕಳೆದ ವರ್ಷ ಇದೇ ಏನು ಕುವೆಂಪು ಅವರ ಜನ್ಮದಿನೋತ್ಸವದ ಪ್ರಯುಕ್ತ, ಮೇಡಮ್ ಈ ಕಡೆ ಪ್ರಯುಕ್ತ ಏನು ಕುವೆಂಪು ಅವರ ನಡೆದ ದಾರಿಯಲ್ಲಿ ನಾವು ನಡಿಗೆ ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಕುಕ್ರಳ್ಳಿ ಕೆರೆ ಏರಿ ಮೇಲೆ ಮಾಡಿದ್ವಿ. ಈ ವರ್ಷ ನಾವು ಅವರ ಪುಸ್ತಕಗಳ ಇದನ್ನ ಮಾಡ್ತಾ ಇದ್ದೀವಿ, ಪ್ರದರ್ಶನವನ್ನ. ಯಾಕೆ ಅಂತಂದ್ರೆ ಈ ವರ್ಷ ಸ್ವಲ್ಪ ವಿಶೇಷವಾದ ಸಮಯ. ನಮಗೆ ವಿಶೇಷ ಏನು ಅಂದ್ರೆ, ನಮ್ಮ ಕರ್ನಾಟಕ ಸರ್ಕಾರದವರು ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಹಕ್ಕೊತ್ತಾಯದ ಪತ್ರವನ್ನ ಹಾಕಿದ್ದಾರೆ, ಶಿಫಾರಸು ಪತ್ರವನ್ನ ಹಾಕಿದ್ದಾರೆ. ಅದಕ್ಕೆ ನಾವು ಈಗ ಅದು ಪೂರಕವಾಗಿ ನಾವು ಎಲ್ಲ ಸಂಘಟನೆಯವರು ಸೇರಿ, ಕನ್ನಡ ಸಾಹಿತ್ಯ ಪರಿಷತ್ತು, ನಾವು ಕುವೆಂಪು ಸಂಘ ಎಲ್ಲರೂ ಸೇರಿ ಕುವೆಂಪು ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡ್ಲಿ ಕೇಂದ್ರ ಸರ್ಕಾರದವರು ಅಂತ ಹಕ್ಕೊತ್ತಾಯನ ಮಾಡಿ ನಾವು ಇವತ್ತು ಪತ್ರವನ್ನು ಕೂಡ ಅವರಿಗೆ ರವಾನೆ ಮಾಡೋರಿದ್ದೀವಿ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನೆನ್ನೆ ಇವತ್ತು ಒಟ್ಟು 500ಕ್ಕಿಂತ ಹೆಚ್ಚು ಪುಸ್ತಕಗಳು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದರಲ್ಲಿ ಅವರ ಮಗ ಅವರು ಏನು ಪೂರ್ಣಚಂದ್ರ ತೇಜಸ್ವಿ ಅವರಂತೂ ಅದ್ಭುತವಾದ ಬರಹಗಾರರು. ಅವರ ಪುಸ್ತಕಗಳು 100 ಪುಸ್ತಕಗಳಿದ್ದಾವೆ. ಇನ್ನು ಉಳಿದಿದ್ದೆಲ್ಲ ಬರೀ ಕುವೆಂಪು ಅವರ ಬರಹಗಳ ಪುಸ್ತಕಗಳೇನೆ. ತುಂಬಾ ಅದ್ಭುತವಾದ ಸಂಗ್ರಹ. ಎಲ್ಲರೂ ಬಂದು ಇಡೀ ದಿನ ನೋಡ್ಲಿ ಅಂತೇಳಿ ನಾನು ಆಹ್ವಾನಿಸ್ತಾ ಇದ್ದೀನಿ. ಉಚಿತ ಪ್ರವೇಶ ಇರುತ್ತೆ. 6 ಗಂಟೆ ತನಕನೂ, ಸಂಜೆ 6 ಗಂಟೆ ತನಕನೂ ಇವತ್ತು ಪ್ರದರ್ಶನ ಇರುತ್ತೆ. ಅದು ಅವ್ರವ್ರ ಆಸಕ್ತಿ ಮೇಲೆ. ಅದು ಯಾರು ಬಂದು ಕೇಳಿಲ್ಲ. ಇದು ಮಾರಾಟ ಇದೆಯೇ ಅಂತ ಕೆಲವರು ಹುಡುಕೊಂಬಂದಿದ್ರು. ಆದರೆ ಇಲ್ಲಿ ಈ ಜಾಗದಲ್ಲಿ ಸುಚಿತ್ರಾ ಆರ್ಟ್ ಗ್ಯಾಲರಿನಲ್ಲಿ ಇಲ್ಲಿ ಇದಿಲ್ಲ, ಮಾರಾಟದ ವ್ಯವಸ್ಥೆ ಇರಲ್ಲ. ಅದರಿಂದ ನಾವು ಬರೀ ಪ್ರದರ್ಶನದ ಅವಕಾಶ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇದು ಹೆಚ್ಚು ಪುಸ್ತಕಗಳನ್ನ ಪ್ರಸಾರಾಂಗದವರು, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದವರು ಅವರ ಸಮಗ್ರ ಸಾಹಿತ್ಯದ 12 ಸಂಪುಟದಿಂದ ಹಿಡಿದು ಪ್ರಕಟಣೆ ಮಾಡಿರೋವಂಥದ್ದು.
ಅವರು ಅದನ್ನ ಕೆಲವು ಸರಿ ರಿಯಾಯಿತಿ ದರದಲ್ಲಿ ಕೂಡ ಮಾರಾಟಕ್ಕೆ ಇಡ್ತಾರೆ. ಆ ಸಮಯದಲ್ಲಿ ಅವರು ಅಲ್ಲಿನೇ ಕೊಡ್ಬೋದು, ಪ್ರಸಾರಾಂಗದಲ್ಲಿ ಕೊಡ್ಬೋದು ಅವರು ಹೆಚ್ಚು ಪುಸ್ತಕಗಳನ್ನ. ಓದುಗರ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ, ಬರೆಯೋರ ಸಂಖ್ಯೆನೂ ಹೆಚ್ಚಿದೆ. ಆದರೆ ಈಗಿನ ಜನಸಂಖ್ಯೆಯಲ್ಲಿ ಸ್ವಲ್ಪ ಜಾಳಾಗಿ ಬರೀತಾರೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನಾನು ಹಲವಾರು ಪುಸ್ತಕ ಬಿಡುಗಡೆಗೆ ಹೋದಾಗ ಪುಸ್ತಕ ಕೊಂಡು ಓದ್ತೀನಿ. ಓದಿ ನೋಡಿದಾಗ ಅಷ್ಟೊಂದು ತುಂಬಾ ಗಟ್ಟಿ ಪುಸ್ತಕಗಳು ಬರ್ತಾ ಇಲ್ಲ, ಗಟ್ಟಿಯಾದಂಥ ವಿಷಯಗಳಿರುವಂಥವು. ಅದರಿಂದ ಹಿಂದಿನ ಏನು ಹಳೆ ತಲೆಮಾರಿನ ಜನರು ಬರೆದಿರುವಂಥವು, ಕುವೆಂಪು ಸಾಹಿತ್ಯ ಇರ್ಬೋದು, ಬೇರೆ ಬೇರೆ ಕವಿಗಳ ಸಾಹಿತ್ಯಗಳನ್ನ ಈಗಲೂ ಓದೋರು ಇದ್ದಾರೆ, ಈಗಲೂ ಓದ್ತಾ ಇದ್ದೀವಿ, ಮುಂದೂ ಓದ್ತೀವಿ ಅಂತೇಳಿ ಅನಿಸುತ್ತೆ.